ಹಾಯ್ ಫ್ರೆಂಡ್ಸ್, ನೀವು ಇದನ್ನು ಕೇಳಿರ್ತೀರಾ ಮೈಕ್ರೋಬಿಯಲ್ ಅಂತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ನೀವು ಹೋಗಿ ಕೇಳಿದರೆ ತೋಟ ಇರೋರಿಗೆಲ್ಲ. ಸೊ ನಾವು ತೊಗೊಂಬಂದಿದ್ವಿ. ಎಕರೆಗೆ ಎಷ್ಟು 3 ಬಾಟಲ್ ಏನೋ ಕೊಡ್ತಾರೆ, 3-4 ಬಾಟಲ್ ಏನೋ ಕೊಡ್ತಾರೆ, ಆ ಥರನೂ ಇದೆ. ಸೊ ನಮಗೊಂದು 3-4 ಬಾಟಲ್ ಸಿಕ್ಕಿತ್ತು. ಸೊ ಇವಾಗ ಇದನ್ನು 100 ಲೀಟ್ರ್ ನೀರಿಗೆ, ಆಯಿತಾ, 100 ಲೀಟ್ರ್ ನೀರಿಗೆ ಇದನ್ನು 1/2 ಲೀಟ್ರ್ ಹಾಕಿ ಗಿಡದ ಬುಡಕ್ಕೆ, ಅಂದರೆ ಗಿಡ ಆದರೆ ಒಂದು 3/4 ಲೀಟ್ರು, ಅಂದರೆ ಹಾಫ್ ಹಾಕಬೇಕು. 1/2 ಲೀಟ್ರ್ ಆ ಥರ ಸ್ವಲ್ಪ ಜಾಸ್ತಿ ಹಾಕಬೇಕು. ದೊಡ್ಡ ಮರ ಆದರೆ 1 ಲೀಟ್ರ್ ತನಕ ಹಾಕ್ಬೋದು. ನಾನು ಮಾಡ್ಕೊಂಡಿದ್ದೀನಿ. ಸೊ ಗಿಡಕ್ಕೆಲ್ಲ ಸ್ವಲ್ಪ 3/4 ಬಿಡ್ತೀನಿ, ಸ್ವಲ್ಪ ಮರ ಇದ್ದರೆ ಅದಕ್ಕೆಲ್ಲ ಫುಲ್ ಬಿಡ್ತೀನಿ. ಸೊ ಇವಾಗ ಇದು 100 ಲೀಟ್ರು. ಇವಾಗ 1/2 ಲೀಟ್ರದ್ದು ಮಾರ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರದ್ದು ಯೂಸಸ್ ಏನಂತಂದರೆ, ಇದು ಸ್ವಂತ ಗಿಡನೇ ಎಲ್ಲ ಗೊಬ್ಬರನ ರೆಡಿ ಮಾಡ್ಕೋಬೇಕು, ಅದಕ್ಕೆ ಸ್ವಂತಕ್ಕೆ ಆ ಥರ ರೆಡಿ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ನಮ್ಮದು ಕೂಡ ಫಸ್ಟ್ ಟೈಮ್ ಇದು. ಯೂಸ್ ಮಾಡ್ತಿರೋದು. ಕೇಳಿದ್ದೀವಿ ತುಂಬ ಜನರ ಹತ್ರ, ಏನು ಸೈಡ್ ಎಫೆಕ್ಟ್ಸ್ ಎಲ್ಲ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಈ ಟೈಮು ಮಾಡ್ತಿದ್ದೀವಿ. ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಟು ಹಾಗೆಯೇ ಆಮೇಲೆ ಒಂದೊಂದು ಗಿಡಕ್ಕೆ ಹಾಕ್ತಾ ಹೋಗೋಣ. ಗಿಡದ ಬುಡಕ್ಕೆ ಹಾಕಬಾರ್ದು, ಸುತ್ತಲೂ ಹಾಕಬೇಕು. ನಾನು ಗ್ಲೌಸ್ ಕೂಡ ತಂದ್ಕೊಂಡಿದ್ದೀನಿ. ಗ್ಲೌಸಿಂದನೇ ಹಾಕ್ತೀನಿ, ಮತ್ತೇನು ಇಶ್ಯೂ ಆಗಬಾರ್ದು ಅಂತ. ಬಿಕಾಸ್ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಇದೆಲ್ಲ, ಅದಕ್ಕೇನು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಹೇಗೆ ಹಾಕಬೇಕು ಅಂತಲೂ ಕೊಟ್ಟಿದ್ದಾರೆ, ನೋಡ್ಬೋದು, ಆಯಿತಾ.